ಹಲೋ ಎಲ್ರಿಗೂ ನಮಸ್ಕಾರ, ಬೆಳಗಿನ ಶುಭೋದಯ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡತ್ತೀನಿ ಬರ್ರಿ. ನಾನಿವತ್ತು ಬೆಳಗ್ಗೆ ಟಿಫಿನ್ಗೆ ಪಲಾವ್ ಮಾಡ್ಕೊಂಡಿದ್ದೆ. ಯಾಕೆ ದೊಡ್ಡ ಪಾತ್ರೆ ಇಟ್ಟನಿ ಅಂತಂದರೆ ಸೊಪ್ಪು ಕೊಯ್ಯಕ್ಕೆ ಬರ್ತಾರಲ್ಲ ಅವರಿಗೂ ಪಲಾವ್ ಮಾಡ್ಕೊಡ್ಬೇಕಿತ್ತು. ಅದಕ್ಕೋಸ್ಕರ ನಾನು ದೊಡ್ಡ ಪಾತ್ರೆನ ಇಟ್ಟು ಪಲಾವ್ ಮಾಡ್ಕೊಳತ್ತೀನಿ. ನಮ್ಮ 3 ಜನಕ್ಕೆ ಅಂದರೆ ಚಿಕ್ಕ ಪಾತ್ರೆ ಒಳಗೆ ಮಾಡ್ಕೊಂಡ್ರು ಸರಿ ಹೋಗ್ಬಿಡುತ್ತೆ ನಮಗೆ. ಬಟ್ ಇವತ್ತು ಅವ್ರಿಗೂ ಸೇರ್ ಮಾಡ್ಬೇಕಲ್ಲ, ಅದಕ್ಕೆ ದೊಡ್ಡ ಪಾತ್ರೆ. ಸ್ವಲ್ಪ ದೊಡ್ಡ ಕುಕ್ಕರ್ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡು ಆಮೇಲೆ ನಾನಿಲ್ಲಿ ಕಡಲೆಬೇಳೆ, ಸ್ವಲ್ಪ ಶೇಂಗಾ ಬೀಜ, ಸ್ವಲ್ಪ ಉದ್ದಿನಬೇಳೆ ಹಾಕೋತೀನಿ. ನಂಗೆ ಶೇಂಗಾ ಬೀಜ ಪಲಾವ್ ಒಳಗೆ ತಿನ್ನೋಕೆ ಇಷ್ಟ, ಅದಕ್ಕೋಸ್ಕರ ಹಾಕೋತೀನಿ. ಆಮೇಲೆ ಪಲಾವ್ ಎಲೆ ಹಾಕ್ಕೊಂಡು ಸ್ವಲ್ಪ ಸ್ಪೈಸಸ್ನ ಹಾಕೋತೀನಿ. ಏಲಕ್ಕಿ, ಲವಂಗ, ಚಕ್ಕಿ, ಸ್ವಲ್ಪ ಕಲ್ಲು ಹೂವು, ಸ್ಟಾರ್ ಹೂವು, ಮತ್ತು ಏನೇನು ಮನೇಲಿ ಏನೇನು ಸ್ಪೈಸಸ್ ಐತಲ್ಲ ಪಲಾವ್ ಐಟಮ್ಸು ಎಲ್ಲನೂ ಹಾಕೋತೀನಿ. ಚೆನ್ನಾಗಿರ್ತೈತಿ. ಸೋಪಿನ ಕಾಳು ಹಾಕೋತೀನಿ, ಗ್ಯಾಸ್ಟ್ರಿಕ್ ಕಮ್ಮಿ ಆಕೈತಿ. ಆಮೇಲೆ ಇದಕ್ಕೆ ಈರುಳ್ಳಿ ಹಾಕೋತೀನಿ ನೋಡಿರಿ. ಒಂದು 3 ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ ನಾನು, ಮೀಡಿಯಮ್ ಸೈಜಿಂದು. ಅದನ್ನು ಹಾಕ್ಕೊಂಡೇನಿ. ನಿಮ್ಮ ಇಷ್ಟ, ನೀವು ಎಷ್ಟಾದರೂ ಹಾಕ್ಬೋದು. ನಿಮ್ಮ ಮನೆ ಅಳತೆ ತಕ್ಕಂಗೆ ನೀವು ಆ ಪಲಾವ್ ಮಾಡ್ಕೊರಿ. ಆಮೇಲೆ ಎಲ್ಲ ತರಕಾರಿ ಹೆಚ್ಚಿಟ್ಕೊಂಡಿದ್ರಿ. ಕ್ಯಾರೆಟು, ಬೀನ್ಸು, ಆಲೂಗಡ್ಡೆ ಮತ್ತು ಬೀಟ್ರೂಟು. ನನಗೆ ಬೀಟ್ರೂಟು ಹೆಚ್ಚಾಗಿ ಪಲಾವ್ ಒಳಗೆ ಹಾಕೋಕೆ ಇಷ್ಟ ಆಗಲ್ಲ. ಬಟ್ ಇವತ್ತು ಇರಲಿ, ಬೇರೆಯವರೆಲ್ಲ ತಿಂತಾರಲ್ಲ ಅಂಥೇಳಿ ಹಾಕಕತ್ತನಷ್ಟ. ಅದಾದಮೇಲೆ ಇದನ್ನು ತರಕಾರಿನ ನೀಟಾಗಿ ಫ್ರೈ ಮಾಡ್ಕೋಬೇಕ್ರಿ. ಫ್ರೈ ಮಾಡಿಕೊಂಡು ನಾನಿಲ್ಲಿ ಬಟಾಣಿ ಕಾಳನ್ನು ತೊಳ್ಕೊಂಡು ಬಂದು ಇದಕ್ಕೆ ಹಾಕಬೇಕು. ಬಟಾಣಿ ಕಾಳು ಹಾಕೋದ್ರಿಂದ ಪಲಾವು ಟೇಸ್ಟ್ ಬರ್ತೈತಿ. ಆಮೇಲೆ ನಮ್ಮ ಮನ್ಯಾಗ ಸ್ವಲ್ಪ ಹಿದ್ಕಿದ್ದವ್ರೆ ಬೇಳೆ ಇದ್ದು, ನಿನ್ನೆ ರಾತ್ರಿ ಹಿದ್ಕಿಟ್ಟಿದ್ದೆ. ನಮ್ಮ ಮನೇಲಿ ಸ್ವಲ್ಪ ಅವನು ಹಾಕಿ ಮಾಡು, ನಂಗೆ ಇಷ್ಟ ಅಂತ ಅಂದರು. ಸರಿ ಅಂಥೇಳಿ ಸ್ವಲ್ಪ ಅವ್ರಿಗೆ ಬೇಳೆನೂ ಹಾಕಿ ಮಾಡತ್ತೇನೆ ನೋಡ್ರಿ. ಟೇಸ್ಟ್ ಏನು ಚೆನ್ನಾಗೇ ಬಂದಿತ್ತು. ಅದೇನು ಅಲ್ಲೊಂದು ಇಲ್ಲೊಂದು ಸಿಗ್ತದೆ ಅಷ್ಟೇ, ಏನು ಚೇಂಜ್ ಆಗೋಲ್ಲ. ಅದಾದಮೇಲೆ ಟೊಮೊಟೊನೂ ಹಾಕೋಬೇಕು. ಸ್ವಲ್ಪ ತರಕಾರಿ ಫ್ರೈ ಆದಮೇಲೆ ನಾವು ಟೊಮೊಟೊ ಹಾಕೋಬೇಕು, ಇಲ್ಲಾಂದ್ರೆ ತರಕಾರಿ ಎಣ್ಣೆ ಒಳಗೆ ನೀಟಾಗಿ ಫ್ರೈ ಆಗಂಗಿಲ್ಲ. ಆಮೇಲೆ ಮಸಾಲ ಇಲ್ಲಿ ಹಾಕ್ಕೊಂಡೇನು ನೋಡ್ರಿ. ನಾನು ಇದು ವಿಡಿಯೋ ಆನ್ ಮಾಡೇನಿ ಅಂದ್ಕೊಂಡಿದ್ದೆ, ಬಟ್ ಏನೇನು ಮಸಾಲ ಹಾಕೋ ಅಂಥೇಳಿ ಆನ ಮಾಡಿರಲಿಲ್ಲ. ಇದಕ್ಕೇನಿಲ್ಲರಿ, ಮೆಣಸಿನ್ಕಾಳು, ಜೀರಿಗೆ, ಲವಂಗ, ಏಲಕ್ಕಿ, ಚಕ್ಕಿ, ಕೊಬ್ಬರಿ, ಪುದೀನ ಮತ್ತು ಬೆಳ್ಳುಳ್ಳಿ, ಶುಂಠಿ, ಮತ್ತೇನ್ರಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು ನೋಡ್ರಿ. ಇದಿಷ್ಟು ಹಾಕ್ಕೊಂಡು ನೀಟಾಗಿ ಇದನ್ನು ಫ್ರೈ ಮಾಡ್ಕೋಬೇಕ್ರಿ. ಇವಾಗ ಒಂದು ಸ್ಮೆಲ್ ಬರ್ತೈತೆ ಗೊತ್ತ್ರಿ, ಪಲಾವಿಂದು ಮನೆ ತುಂಬ ಎಲ್ಲ ಘಮ ಘಮ ಅಂತಿರ್ತೈತೆ ನೋಡ್ರಿ. ಅಷ್ಟು ಸಖತ್ ಸ್ಮೆಲ್ ಬರ್ತಿರ್ತೈತಿ. ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕೋತೀನಿ ರೀ. ಆಮೇಲೆ ಸಾಂಬಾರು ಪೌಡ್ರ್ ಹಾಕೋತೀನಿ. ಇದು ಆ್ಯಕ್ಚುಲಿ ಸಾಂಬಾರು ಪೌಡ್ರ್ ಅಂತಲೂ ಅನ್ನೋಕ್ಕಾಗಲ್ಲ, ಎಲ್ಲದಕ್ಕೂ ಯೂಸ್ ಮಾಡ್ಕೋಬೋದು. ನನಗಿಷ್ಟ ಯೂಸ್ ಮಾಡೋದು, ಫ್ಲೇವರ್ ಚೆನ್ನಾಗಿ ಬರ್ತೈತಿ. ನಿಮ್ಮ ಇಷ್ಟ, ಯೂಸ್ ಮಾಡಿದರೆ ಮಾಡಿರಿ, ಬಿಟ್ಟರೆ ಬಿಡ್ರಿ, ನಿಮ್ಮ ಮನೆಗಿದ್ದಿದ್ದು. ಅದಾದಮೇಲೆ ಇದಕ್ಕೆ ಜಾರ್ನಾಗ ಉಳ್ದಿರೋಂಥ ಎಲ್ಲ ಮಸಾಲೆನೂ ಹಾಕ್ಕೊಳಕತ್ತೆ ನೋಡ್ರಿ. ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋತೀನಿ. ಆಮೇಲೆ ಜಾರ್ನಾಗಿರೋಂಥ ಸ್ವಲ್ಪ ಮಸಾಲೆಗೆ ನೀರು ಹಾಕಿ ಇದಕ್ಕೆ ಹಾಕೈತೇನೆ, ಹಂಗಂದ್ರೆ ತಳ ಹಿಡಿಯಂಗಿಲ್ಲ, ಅದಕ್ಕೋಸ್ಕರ. ಆಮೇಲೆ ನಾನಿಲ್ಲಿ ಬೇಗ ಅಡುಗೆ ಆಗಲಿ ಅಂತ ಹೇಳಿ ಬಿಸಿನೀರನ್ನ ಕಾಯಕ್ಕಿಟ್ಟಿದ್ರೆ ಆ ಕಡೆ ಕಾದಿರೋಂಥ ಬಿಸಿನೀರನ್ನ ಇಲ್ಲಿ ಕಪ್ ಅಳತಿ ಮಾಡಿಕೊಂಡು ಹಾಕ್ಕೊಳಕತ್ತೇನೆ ನೋಡ್ರಿ. ನಾನಿವತ್ತು ಜಾಸ್ತಿನ ಪಲಾವ್ ಮಾಡೇನಲ್ಲ, ಹಂಗಾಗಿ ಜಾಸ್ತಿ ನೀರು ಹಾಕ್ಕೊಂಡೇನಿ. ಆಮೇಲೆ ಇದು ಕುದಿಯೋ ಮಟ್ಟ ಇದಕ್ಕೆ ಅಕ್ಕಿ ಹಾಕಕ್ಕೆ ಹೋಗಬೇಡ್ರಿ. ಅದು ಕುದ್ಮೇಲೆ ಅದಕ್ಕೆ ಅಕ್ಕಿನ ಹಾಕೋರಿ. ಅಕ್ಕಿನೂ ಒಂದು ತೊಳೆದು ಒಂದು 5 ನಿಮಿಷ ನೆನೆಸಿಟ್ಕೊಂಡಿದ್ದೆ, ಸ್ವಲ್ಪ ಸಾಫ್ಟಾಗಿ ಬರಲಿ, ಉದ್ರಾಗಿ ಬರಲಿ ಪಲಾವ್ ಅಂಥೇಳಿ. ಅಕ್ಕಿನ ಹಾಕಿ ಒಂದು ಮಿಕ್ಸ್ ಕೊಟ್ಕೋರಿ. ಇವಾಗ ನೀವು ನೋಡ್ಕೊರಿ, ಉಪ್ಪು ಗಿಪ್ಪು ಏನಾರ ಟೇಸ್ಟ್ ಕಮ್ಮಿ ಅನಿಸಿದ್ರೆ ಒಂದು ಸತಿ ಕುಕ್ಕರ್ ವಿಸಲ್ ಮುಚ್ಚಳ ಕ್ಲೋಸ್ ಆದಮೇಲೆ ಮತ್ತೇನು ಹಾಕೋಣಕ್ಕೆ ಬರಲ್ಲ. ಹಾಗಾಗಿ ಆಮೇಲೆ ಉಳ್ದಿರೋಂಥ ಎಲ್ಲ ಅಕ್ಕಿನ ನೀಟಾಗಿ ನಾನು ಇದಕ್ಕೆ ಹಾಕ್ಕೊಳತ್ತೆ ನೋಡ್ರಿ. ಒಂದು ಕಾಳು ಮಿಸ್ ಮಾಡೋಂಗಿಲ್ಲ ನಾನು, ಮತ್ತೆ ಹುಡುಕಿ ಹಾಕ್ತೀನಿ. ಆಮೇಲೆ ನೀಟಾಗಿ ಒಂದು ಮಿಕ್ಸ್ ಕೊಟ್ಕೊಂಬಿಟ್ರಿ ಅಂದ್ರೆ ನೀವು ಪಲಾವ್ ಆದಮೇಲೆ ಜಾಸ್ತಿ ಮಿಕ್ಸ್ ಮಾಡೋ ಅವಶ್ಯಕತೆ ಇರೋಂಗಿಲ್ಲ. ಈ ಥರ ನೀರು ಕುದ್ಮೇಲೆ ಅಕ್ಕಿ ಹಾಕಿದ್ರೆ 1-2 ಸೆಕೆಂಡ್ ಅದು ಕುದಿಯಕ್ಕೆ ಬಿಡ್ರಿ. ಕುದ್ಮೇಲೆ ಅದಕ್ಕೆ ಮುಚ್ಚಳ ಮುಚ್ಚ್ರಿ. ಹಂಗಂದ್ರೆ ಪಲಾವು ಆಲ್ರೆಡಿ ಆಗೇ ಹೋಗಿರ್ತೈತಿ, ಜಸ್ಟ್ ದಮ್ ಕಟ್ತಂಗೆ ಆಕತ್ತಲ್ಲ, ಪಲಾವು ಸಾಫ್ಟಾಗಿ ಬರ್ತೈತಿ. ಹಂಗೆ ನಾನು ಮುಚ್ಚಳ ಮುಚ್ಚೋ ಟೈಮ್ನಾಗ ಅದಕ್ಕೊಂದು ಅರ್ಧ ಹೋಳು ನಿಂಬೆಹಣ್ಣು ಇಟ್ಕೋತೇನೆ ನೋಡ್ರಿ. ಟೇಸ್ಟ್ ಅನಿಸ್ತತ್ರಿ. ಇದು ಏನೋ ನಂಗೆ ಗೊತ್ತಿಲ್ಲ, ನಾನು ಇತ್ತೀಚೆಗೆ ಕಲ್ತ್ಕೊಂಡೇನಿ, ಮೊದಲು ಹಿಂಡ್ತಿರ್ಲಿಲ್ಲ, ಇವಾಗ ಹಿಂಡ್ತಾನಷ್ಟ ಚೆನ್ನಾಗಿರ್ತೈತಿ. ಆಮೇಲೆ ಅದು ಕುದೀತಿರ್ತೈತಲ್ಲ, ಆವಾಗ ಮುಚ್ಚಿ ಇದನ್ನು 1 ವಿಸಲ್ ಹೊಡೆಸ್ಕೊಂಡ್ರೆ ಸಾಕ್ರಿ. 2-3 ವಿಸಲ್ ಹೊಡೆಸೋ ಅವಶ್ಯಕತೆ ಏನಿಲ್ಲ, ಒಂದೇ ವಿಸಲ್ಗೆ ಆಲ್ರೆಡಿ ಪಲಾವ್ ಆಗೇ ಬಿಟ್ಟಿರ್ತೈತಿ. ಅದಕ್ಕೆ ನೋಡ್ರಿ ನಮ್ಮ ಪಲಾವ್ ಹೆಂಗಾಗೈತೆ ಅಂತ ಹೇಳಿ. ಮಸ್ತಾಗಿತ್ತು ರೀ, ಟೇಸ್ಟ್ ಅಂತರ್ಕೂ ಸೂಪರ್. ಈ ಥರ ಎಲ್ಲ ಸ್ಪೈಸಸ್ಸು ತರಕಾರಿ ಹಾಕಿ ಮಾಡಿದ್ರೆ ಬೇಸಿಕಲಿ ಚೆನ್ನಾಗಿ ಬರಲೇಬೇಕಲ್ರಿ. ಎಲ್ರ ಮನೆಗೂ ಅಷ್ಟ, ಎಲ್ಲರೂ ಈ ಥರ ಮಸಾಲೆ ಹಾಕಿ ಮಾಡಿ ಚೆನ್ನಾಗೇ ಇರ್ತೈತಿ. ಹೌದಿಲ್ರಿ, ನಾನೇನು ಸ್ಪೆಷಲಾಗಿ ತೋರಿಸ್ಕೊಳ್ಳೋದು ಮತ್ತು ಚೆನ್ನಾಗೈತೆ ಅಂತ ಹೇಳಿ. ಬಟ್ ಟೇಸ್ಟ್ ಅಂತೂ ಮಸ್ತಾಗಿತ್ತು ರೀ, ನೀವು ಇದೇ ಥರ ಮಾಡ್ಕೊಂಬಿಟ್ರಿ ಅಂದ್ರೆ. ಅದಾದಮೇಲೆ ತರಕಾರಿ ಕೂರ್ಮಾ ಮಾಡೋಣ ಅಂತ ಅಂದ್ಕೊಂಡೆ ರೀ ನಾನು, ಚಪಾತಿ ಜೊತೆಗೆ. ಬೇರೆ ಏನು ತರಕಾರಿ, ಅದೇ ಸೌತೆಕಾಯಿ ಹೀರೆಕಾಯಿ ಇತ್ತು, ಹಾಗಾಗಿ ಮೊದಲು ಸ್ವಲ್ಪ ಹಸಿ ಬಟಾಣಿ ಹಾಕ್ಕೊಂಡು ಆಮೇಲೆ ಎಲ್ಲ ತರಕಾರಿನೂ ಹಾಕ್ಕೊಳತ್ತೇನೆ ರೀ. ಬೀಟ್ರೂಟ್
ಹಾಕೋಬಾರ್ದ್ರಿ ಇದಕ್ಕೆ ರೆಡ್ ಅಷ್ಟೊಂದು ಚೆನ್ನಾಗಿ ಬರಲ್ಲ. ಆಮೇಲೆ ಉಳಿದಿರೋ ಅಂಥ ಬಿಸಿನೀರು ಹಾಕಿ ಇನ್ನೂ ಸ್ವಲ್ಪ ನೀರು ಹಾಕಿ ಇದನ್ನು ಬೇಯಿಸೋಕೆ ಇಡ್ತೇನೆ ನೋಡಿರಿ. ಸ್ವಲ್ಪ ಅರಿಶಿನ ಪುಡಿ ಹಾಕಿಬಿಡ್ರಿ, ಇದಕ್ಕೆ ಚೆನ್ನಾಗಿರ್ತೈತಿ. ಅರಿಶಿನ ಪುಡಿ ಹಾಕಿ ಮುಚ್ಚಿ 2 ವಿಸಲ್ ಹೊಡ್ಸ್ಕೊಂಡ್ರು ಸಾಕು, ಇಲ್ಲ 1 ವಿಸಲ್ ಹೊಡ್ಸ್ಕೊಂಡ್ರು ಸಾಕ್ರಿ. ಅದಾದಮೇಲೆ ಈ ಕಡೆ ಸಾಂಬಾರು ಮಾಡ್ಬೇಕಿತ್ತು ರೀ, ಅದಕ್ಕೆ ನಾನು ಸಾಂಬಾರ್ಗೆ ಅಂತ ಕರಿಯಾಕತ್ತೇನೆ ನೋಡಿರಿ. ಇದಕ್ಕೆ ಎಲ್ಲ ಥರ ಅಂತ ಮಸಾಲೆ ಹಾಕ್ಕೊಂಡು ಕರಿಬೇವು, ಈರುಳ್ಳಿ, ಟೊಮೊಟೊ ಹಾಕೋತೇನೆ ರೀ. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ನಾವು ಟೊಮೊಟೊ ಹಾಕೋಬೇಕು. ಇದು ಏನೇನು ಮಸಾಲೆ ಅಂತಂದ್ರೆ ಮೆಣಸಿನ್ಕಾಳು, ಚಕ್ಕಿ, ಏಲಕ್ಕಿ, ಲವಂಗ, ಹಸಿ ಶುಂಠಿ, ಬೆಳ್ಳುಳ್ಳಿ, ಕರಿಬೇವು ಮತ್ತು ಈರುಳ್ಳಿ ರೀ, ಇಷ್ಟ ಇದಕ್ಕೆ ಹಾಕೊಳ್ಳೋದು. ಇದಕ್ಕೆ ಪಲಾವ್ ಎಲೆ ಅದು ಇದೇನು ಹಾಕೊಳಕ್ಕೋಗ್ಬಿಡ್ರಿ, ಸೋಂಪು ಕಾಳು ಬೇಕಾದ್ರೆ ಹಾಕೋರಿ, ಚೆನ್ನಾಗಿರ್ತದೆ, ಏನಾಗಲ್ಲ. ಸ್ವಲ್ಪ ಈರುಳ್ಳಿ ಪಿಂಕ್ ಕಲರ್ ಆದಮೇಲೆ, ಲೈಟ್ ಪಿಂಕ್ ಕಲರ್ ಆದಮೇಲೆ ನಾನು ಇದಕ್ಕೆ ಟೊಮೊಟೊ ಹಾಕ್ಕೊತೇನೆ ರೀ. 2-3 ಟೊಮೊಟೊ ಹಾಕ್ಕೊಂಡೇನಿ ರೀ ಅಷ್ಟೇ, ನಾನು ಅದಕ್ಕಿಂತ ಜಾಸ್ತಿ ಹಾಕ್ಕೊಂಡಿಲ್ಲ. ಇದೊಂಥರ ಹಿದ್ಕಿದ ಬೇಳೆ ಸಾಂಬಾರು ಥರ ರೀ, ಟೇಸ್ಟ್ ಚೆನ್ನಾಗಿರ್ತತಿ. ಈ ಕಡೆ ಹಿದ್ಕಿದ ಬೇಳೆ ಸಾಂಬಾರು ಅಲ್ಲ, ಈ ಕಡೆ ಮಸಾಲೆ ಸಾಂಬಾರು ಅಲ್ಲ, ಅಷ್ಟು ಟೇಸ್ಟ್ ಇರ್ತತಿ. ನಂಗಂತೂ ಈ ಸಾಂಬಾರು ಭಾಳ ಇಷ್ಟ. ಅದ್ರೊಳಗೆ ಮನೆ ತುಂಬ ಸ್ಮೆಲ್ ಘಮ ಘಮ ಅಂತಿತ್ತು ನೋಡಿರಿ. ಆಮೇಲೆ ಉಪ್ಪು ಅರಿಶಿನ ಹಾಕ್ಕೊಂಡು ಸಾಂಬಾರು ಪೌಡ್ರ್ ಹಾಕ್ಕೊಂಡು ಆಮೇಲೆ ಸ್ವಲ್ಪ ಖಾರ ಪುಡಿ ಹಾಕ್ಕೊಂಡು ಇದನ್ನು ನೀಟಾಗಿ ಒಂದು ಮಿಕ್ಸ್ ಕೊಟ್ಕೊಂಡ್ಬಿಡ್ರಿ. ಮಿಕ್ಸ್ ಕೊಟ್ಕೊಂಡು ಆಲ್ರೆಡಿ ಟೊಮೊಟೊ ಮತ್ತು ಈರುಳ್ಳಿ ಸಾಫ್ಟ್ ಆಗಿರೋದ್ರಿಂದ ಬೇಯಿಸೋ ಅವಶ್ಯಕತೆ ಏನಿಲ್ಲ ರೀ. ಮತ್ತು ನಾವೇನಾರ ಬೇಯಿಸಿದ್ರೆ ಇದು ಹಿಡ್ಕೊಂಡ್ಬಿಡ್ತೈತೆ ನೋಡಿರಿ, ಅರಿಶಿನ ಪುಡಿ ಮಸಾಲೆ ಪೌಡ್ರ್ ಎಲ್ಲ ಹಾಕಿರ್ತಾವಲ್ಲ, ಹಂಗಾಗಿ ಅದಕ್ಕೆ ಒಂದು ಮಿಕ್ಸ್ ಕೊಟ್ಟು ಸಾಕು. ಇದಕ್ಕೂ ಸ್ವಲ್ಪ ಕೊತ್ತಂಬರಿನೂ ಹಾಕ್ಬೇಕ್ರಿ. ಇದನ್ನು ಕೊತ್ತಂಬರಿ ಹಾಕ್ಕೊಂಡು ಇದನ್ನು ಸದ್ಯಕ್ಕೆ ತೆಗೆದಿಡೋಣ. ಅದು ಆಗೋದ್ರೊಳಗೆ ಇದು ಆರ್ತೈತಿ. ನಮ್ಮನೆಯವ್ರು ಬಂದಿದ್ರು, ಅವ್ರಿಗೆಲ್ಲ ತಿಂಡಿ ಕೊಟ್ಟ ಮೇಲೆ ನಾನು ಅವ್ರಿಗೆ ಚಾಕುನು ಇಟ್ಟಿದ್ರಿ. ಆಮೇಲೆ ಈ ಕಡೆ ಕುರ್ಮಕ್ಕ ಏನೇನು ಮಸಾಲೆ ಅಂತ ಹೇಳ್ತೇನೆ ನೋಡಿರಿ. ಕೊಬ್ಬರಿ, ಹಸಿ ಶುಂಠಿ, ಬೆಳ್ಳುಳ್ಳಿ, ಒಂದು 4-5 ಗೋಡಂಬಿ, ಸ್ವಲ್ಪ ಜೀರಿಗೆ ಹಾಕ್ಕೊಂಡೇನ್ರಿ ನಾನು ಅಷ್ಟ. ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಖಾರದ ಪುಡಿ, ಅರಿಶಿನ ಪುಡಿ, ಸ್ವಲ್ಪ ಸಾಂಬಾರು ಪೌಡ್ರ್ ಇಷ್ಟು ಹಾಕ್ಕೊಂಡು ಎಷ್ಟು ನುಣ್ಣಗೆ ಹಾಕತ್ತೋ, ಎಷ್ಟು ನಿಮಗೆ ಭಾಳ ಸಣ್ಣಗೆ ಹಾಕತ್ತೋ ಅಷ್ಟು ಇದನ್ನು ರುಬ್ಬೇಕು ನೋಡಿರಿ. ಹಂಗಂದ್ರೆ ಇದು ಒಂಥರ ಕ್ರೀಮಿ ಟೇಸ್ಟ್ ಬರ್ತೈತಿ ಪಲ್ಯದೊಳಗೆ. ಟೀ ಅವ್ರಿಗೂ ಕೊಟ್ಟು ತೆಗೆದಿರ್ತಾನೆ ನೋಡಿರಿ. ಆಮೇಲೆ ಇಲ್ಲಿ ತರಕಾರಿನೂ ಬೆಂದಿತ್ತು, ಇದಕ್ಕೆ ಒಗ್ಗರಣೆ ಕೊಟ್ಕೊಳ್ಳೋಣ್ರಿ ಸ್ವಲ್ಪ, ಹಂಗಂದ್ರೆ ಟೇಸ್ಟ್ ಚೆನ್ನಾಗಿರ್ತೈತಿ. ಈಗ ಒಂದು ದೊಡ್ಡ ಡಬ್ರಿನ ಇಟ್ಟನ್ರಿ, ಯಾಕಂತಂದ್ರೆ ಸಣ್ಣ ಪಾತ್ರೆ ಒಳಗೆ ಇದು ತರಕಾರಿ ಪಲ್ಯ ಸಾಲಂಗಿಲ್ಲ, ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕೋತೇನೆ ರೀ. ಎಣ್ಣೆ ನಿಮಗೆ ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡ್ರಿ, ಇದ್ರಾಗ ಕೊಬ್ಬರಿ ಜಾಸ್ತಿ ಹಾಕಿರ್ತಾವಲ್ಲ, ಎಣ್ಣೆ ಬಿಡ್ತಿರ್ತೈತೆ ಅದು ಕೊಬ್ಬರಿ, ಹಂಗಾಗಿ ಸ್ವಲ್ಪ ಹಾಕೋರಿ. ಆಮೇಲೆ ಕರಿಬೇವು ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಾಕ್ಕೊಂಡು ಆಮೇಲೆ ಈರುಳ್ಳಿ ಹಾಕ್ಕೊಳಕತ್ತೆ ನೋಡಿರಿ. ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕ್ರಿ. ಇದನ್ನು ಸ್ವಲ್ಪ ಫ್ರೈ ಆಗ್ಬೇಕ್ರಿ ಇದು, ಯಾಕಂದ್ರೆ ತರಕಾರಿ ಆಲ್ರೆಡಿ ಬೆಂದೈತಲ್ಲ, ಜಾಸ್ತಿ ಬೇಯಿಸೋದಿಲ್ಲ, ಹಾಗಾಗಿ ಈರುಳ್ಳಿನ ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಂಬಿಡ್ಬೇಕು. ನಾನು ಸ್ಪೂನ್ ತೊಗೊಂಡು ನೀಟಾಗಿ ಕಲಿಸ್ಕೊಂಡು ಫ್ರೈ ಮಾಡ್ಕೊಳತ್ತೇನೆ ನೋಡಿರಿ. ಇದಕ್ಕೀಗ ನಾವು ಏನು ತರಕಾರಿ ಫಸ್ಟ್ ಇದೇನು ಮಸಾಲೆ ಇರ್ತೈತಲ್ಲ ಇದನ್ನು ಹಾಕ್ಕೊಂಡು ಒಂದು ರೌಂಡ್ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಅಷ್ಟೇ, ಮತ್ತೇನಿಲ್ಲ. ಹಸಿ ಸ್ಮೆಲ್ ಅಂದ್ರೆ ಬೇರೆ ಏನು ಹಸಿ ಸ್ಮೆಲ್ ಇಲ್ಲರಿ ಇದ್ರಾಗ, ಶುಂಠಿ ಬೆಳ್ಳುಳ್ಳಿದೆ ಸ್ವಲ್ಪ ಹಸಿ ಸ್ಮೆಲ್ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನಿಲ್ಲ, ಎಲ್ಲ ಮಸಾಲೆ ಎಲ್ಲ. ಹಾಗಾಗಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊರಿ. ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಇದಕ್ಕೆ ತರಕಾರಿ ಹಾಕ್ಕೊಂಬಿಡ್ರಿ. ಇದು ಸ್ವಲ್ಪ ಸೈಡಿಗೆ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಕತ್ತಲ್ಲ, ಆವಾಗ ಬೇಯಿಸಿಟ್ಕೊಂಡಿರೋ ತರಕಾರಿ ಹಾಕಿದ್ರೆ ಕರೆಕ್ಟಾಗಿ ಪಲ್ಯ ಬರ್ತದೆ ನೋಡಿರಿ. ಆಮೇಲೆ ಜಾರ್ನಾಗಿರೋ ನೀರನ್ನು ಸ್ವಲ್ಪ ಹಾಕ್ಕೊಂಬಿಡ್ರಿ, ಏನಾಗಂಗಿಲ್ಲ. ಇದು ಬೆಂದು ಆಮೇಲೆ ಫುಲ್ ತಿಕ್ಕಾಗಿಬಿಡ್ತೈತಿ. ಅದಕ್ಕೆ ಇವಾಗಲೇ ನೀವು ಎಷ್ಟು ಬೇಕಷ್ಟು ನೋಡ್ಕೊಂಡು ನೀರು ಹಾಕೋರಿ. ಜಾಸ್ತಿ ಗಟ್ಟಿ ಆದರೂ ಚೆನ್ನಾಗಿರಲ್ಲ ಈ ಪಲ್ಯ. ಕುರ್ಮಾ ಯಾವತ್ತಿದ್ರೂ ಸ್ವಲ್ಪ ಅಳುಕಳುಕಾಗೇ ಇರ್ತದಲ್ಲ, ಹಾಗಾಗಿ. ಆಮೇಲೆ ನೀರನ್ನ ಬಸ್ಕೊಂಡು ಇದಕ್ಕೆ ಹಾಕತ್ತನ್ರಿ, ಅಷ್ಟು ನೀರು ಹಾಕಿದ್ರೆ ಭಾಳ ಅಳುಕಾಗ್ಬಿಡ್ತೈತಿ ಇದು, ಹಾಗಾಗಿ ಎಲ್ಲ ನೀರನ್ನು ಕ್ಲೀನಾಗಿ ಬಸ್ಕೊಂಡು ಆಮೇಲೆ ಇದನ್ನು ಕುರ್ಮಕ್ಕೆ ಹಾಕಕತ್ತೇನೆ ನೋಡಿರಿ ಎಷ್ಟು ಚಂದ ಕಾಣತ್ತಲ್ಲ, ನೋಡಕ್ಕನ ಟೇಸ್ಟ್ ಚೆನ್ನಾಗೇ ಇರ್ತೈತೆ ರೀ, ಏನು ತೊಂದರೆ ಇಲ್ಲ. ನೀವು ಆರಾಮಾಗಿ ಇದನ್ನು ಚಪಾತಿ ಪೂರಿಗೆಲ್ಲ ಮಾಡ್ಕೊಂಡು ತಿನ್ಬೋದು, ಸೂಪರ್ ಟೇಸ್ಟ್ ಇರ್ತೈತಿ. ಆಮೇಲೆ ಇದನ್ನು ತಟ್ಟೆ ಮುಚ್ಚಿ ಬೇಯಿಸಿ ತೆಗೆದಿಟ್ಟರಿ. ಆಮೇಲೆ ಜಾರಿಗೆ ಕೊಬ್ಬರಿ ಹಾಕ್ಕೊಂಡ್ರಿ, ಮತ್ತು ಇದು ಸಾಂಬಾರಿಗೆ ಕೊಬ್ಬರಿ ಫಸ್ಟು ಮಿಕ್ಸಿ ಮಾಡ್ಕೊಂಡ್ಬಿಡ್ಬೇಕ್ರಿ. ಇದ್ರ ಜೊತೆಗೆ ಹಾಕಿದ್ರೆ ಅದು ಹಳಕ್ ಹಂಗೆ ಉಳಿತೈತಲ್ಲ, ಕೊಬ್ಬರಿ ನಡು ಸಿಗ್ತಾವು. ಆಮೇಲೆ ನಾವೇನು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಆ ಮಸಾಲೆ ಹಾಕ್ಕೊಂಡು ನೀಟಾಗಿ ನುಣ್ಣಗೆ ರುಬ್ಕೋಬೇಕು ನೋಡ್ರಿ. ಇದನ್ನು ಅಷ್ಟೇ ನೀವು ಭಾಳ ನುಣ್ಣಗೆ ರುಬ್ಕೋರಿ, ಹಂಗಂದ್ರೆ ಟೇಸ್ಟ್ ಚೆನ್ನಾಗೇ ಇರ್ತೈತಿ. ಇದು ಜಾರ್ ಆಗಲೇ ಕುರ್ಮಾಕ್ ಮಸಾಲೆ ಹಾಕ್ಕೊಂಡಿದ್ನಲ್ಲ ಅದರಿ, ನಾನು ತೊಳೆಯೋಕೆ ಹೋಗಿಲ್ಲ, ಅದ್ರಾಗ ಹಾಕ್ಕೊಳಕತ್ತೇನೆ. ಮತ್ತು ಇದನ್ನು ನೀಟಾಗಿ ಮಿಕ್ಸಿಗೆ ಹಾಕ್ಕೊಂಬಿಡ್ರಿ. ಆಮೇಲೆ ನಾನಿಲ್ಲಿ ಸಾಂಬಾರಿಗೆ ಒಂದು ಕುಕ್ಕರ್ ಇಡತ್ತೇನೆ ನೋಡಿರಿ. ಸಣ್ಣ ಕುಕ್ಕರ್ನಾಗ ಮಾಡತ್ತೇನೆ ರೀ ಸಾಂಬಾರು. ಬೇಳೆ ಸ್ವಲ್ಪ ಇದ್ವು, ಹಿದ್ಕಿದ ಬೇಳೆ, ಹಂಗಾಗಿ ಅದಕ್ಕೆ ಸಾಸಿವೆ ಜೀರಿಗೆ ಹಾಕ್ಕೊಂಡು ಆಮೇಲೆ ಇದಕ್ಕೆ ಕರಿಬೇವು ಹಾಕ್ಕೋಬೇಕ್ರಿ. ನಾನು ಕರಿಬೇವು ತಂದಿರಲಿಲ್ಲ, ಹಾಗಾಗಿ ಕರಿಬೇವು ಹಾಕಲಿಲ್ಲ, ಬರೀ ಸಾಸಿವೆ ಜೀರಿಗೆ ಅಷ್ಟೇ ಹಾಕ್ಕೊಂಡೇನೆ ನೋಡಿರಿ. ಆಮೇಲೆ ಈಗ ಇದಕ್ಕೆ ಏನೇನು ಹಾಕ್ಬೇಕಂತಂದ್ರೆ ಫಸ್ಟ್ ನಾನು ಇದು ಸಾಸಿವೆ ಜೀರಿಗೆ ಇದು ಆದಮೇಲೆ ಮೆಂತ್ಯ ಸೊಪ್ಪನ್ನ ಹಾಕ್ಕೊಳಕತ್ತೇನೆ ರೀ. ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗೇ ಬರ್ತೈತಿ ಸಾಂಬಾರಿಂದ. ಮತ್ತು ಮೆಂತ್ಯ ಸೊಪ್ಪು ಜಾಸ್ತಿನೇ ಇತ್ತು ರೀ, ಹಾಗಾಗಿ ಇದಕ್ಕೂ ಸ್ವಲ್ಪ ಚಪಾತಿಗೂ ಸ್ವಲ್ಪ ಯೂಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ರೀ ನಾನು. ಟೇಸ್ಟ್ ಏನೂ ಕಮ್ಮಿ ಆಗಲ್ಲ ರೀ, ಇನ್ನೂ ಫ್ಲೇವರ್ ಜಾಸ್ತಿನೇ ಇರ್ತೈತಿ, ಸಾಂಬಾರು ತಿಕ್ಕಾಗಿ ಬರ್ತೈತಿ, ಟೇಸ್ಟು ಸೂಪರಾಗಿರ್ತೈತಿ. ಆಮೇಲೆ ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕ್ರಿ ಮೆಂತ್ಯ ಸೊಪ್ಪು. ಇದು ಮೊದ್ಲಾಗ ಮಸಾಲೆ ಹಾಕಿದ ಮೇಲೆ ಹಾಕ್ಕೊಂಡ್ರೆ ಇದು ಅಷ್ಟೊಂದು ಫ್ರೈ ಆಗಲ್ಲ,
ಇರುತ್ತಲ್ಲ ಅದಕ್ಕೆ ನಾನು ಎಣ್ಣೆಗೆ ಸ್ವಲ್ಪ ಫ್ರೈ ಮಾಡ್ತೀನಿ ಹಸಿ ಸ್ಮೆಲ್ ಹೋಗ್ಲಿ ಅಂತೇಳಿ. ಆಮೇಲೆ ನಾವು ಹಿಟ್ಕಿಟ್ಕೊಂಡಿರೋಂಥ ಬೇಳೆನ ಹಾಕೋಬೇಕು ನೋಡ್ರಿ. ಇದು ಅವರೇ ಬೇಳೆನ, ಮತ್ತು ಬೇಳೆ ಅಂದರೆ ತೊಗರಿಬೇಳೆ ಅಲ್ಲ ರೀ. ಆಮೇಲೆ ಏನು ಮಸಾಲಿನ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲಿನ ಹಾಕ್ಕೊಂಡು ನೀಟಾಗಿ ಒಂದು ಮಿಕ್ಸ್ ಕೊಟ್ಕೋಬೇಕ್ರಿ. ಇದನ್ನೇನು ಎಣ್ಣೆ ಬಿಡೋವರೆಗೂ ಇದು ಮಾಡಬೇಕು, ಫ್ರೈ ಮಾಡಬೇಕು ಅಂತೇನಿಲ್ಲ ರೀ. ಜಸ್ಟ್ ಇದನ್ನು ಮಾಡ್ಕೊಂಡು ನೀರು ಹಾಕ್ಕೋಬೇಕು ಅಷ್ಟೇ ರೀ. ಯಾಕಂತಂದ್ರೆ ನಾವೀಗ ಇದನ್ನು ಕುಕ್ಕರಿಂದ ವಿಷಲ್ ಹೊಡಿಸ್ತಾವಲ್ಲ ಒಳಗೆ ಎಲ್ಲ ಮಸಾಲೆ ಬೆಂದ್ಕೊಂಡ್ಬಿಟ್ಟಿರ್ತೈತಿ. ನೋ ಪ್ರಾಬ್ಲಮ್, ಏನಾಗಂಗಿಲ್ಲ. ಈಗ ನಾನು ಜಾರ್ನಾಗ ಉಳ್ದಿರೋಂಥ ಮಸಾಲೆಗೆ ತೊಗೊಂಡು ಅದಕ್ಕೆ ನೀರು ಹಾಕ್ಕೊಂಡು ಮತ್ತು ಇದಕ್ಕೆ ಹಾಕೊಳತ್ತೆ ನೋಡ್ರಿ. ನಿಮ್ಮ ಮನೆ ಟೇಸ್ಟ್ಗೆ ನೋಡಿ ಸಾಂಬಾರು ನೀವು ಮಾಡ್ಕೊರಿ. ಅಂದ್ರೆ ನಿಮಗೆ ಜಾಸ್ತಿ ತೆಳು ಬೇಕೋ ಅಥವಾ ಸಾಂಬಾರು ನೀರು ಹಂಗಿರಬೇಕು, ಹೆಂಗೆ ಬೇಕೋ ಹಂಗೆ ಮಾಡ್ಕೊರಿ ಅಷ್ಟೇ. ಇದೊಂದು ಸತಿ ಸಾಂಬಾರು ಟ್ರೈ ಮಾಡಿ ನೋಡ್ರಿ, ನಿಜ ಇಷ್ಟಪಡ್ತೀರಿ. ಯಾಕಂತಂದರೆ ಈ ಸಾಂಬಾರು ಊಟ ಮಾಡಿದ್ಮೇಲೆ ಕೈ ಫುಲ್ ಘಮ ಘಮ ಅಂತ ಸ್ಮೆಲ್ ಬರ್ತಿತ್ತು ನೋಡ್ರಿ. ಅಷ್ಟು ಸ್ಮೆಲ್ಲು, ಅಷ್ಟು ಫ್ಲೇವರ್ ಇತ್ತಿದ್ರದ್ದು ಸಾಂಬಾರಿಂದು. ನಂಗಂತೂ ಭಾಳ ಇಷ್ಟ ಆಯ್ತು. ನೆಕ್ಸ್ಟ್ ಟೈಮ್ ಇನ್ನೂ ಒಂದು ಸತಿ ಟ್ರೈ ಮಾಡ್ತೇನೆ ನಾನು. ಅದಾದಮೇಲೆ ಸಾಂಬಾರಿಗೆ ಇಟ್ಟು ನಾನಿಲ್ಲಿ ಚಪಾತಿ ಹಿಟ್ಟನ್ನ ಕಲ್ಸ್ಕೊಳತ್ತೇನೆ ನೋಡ್ರಿ. ಚಪಾತಿ ಹಿಟ್ಟನ್ನ ಕಲಿಸ್ಕೊಂಡು ಚಪಾತಿ ಮಾಡ್ಕೊಂಡ್ರಿ ಬೇಗ ನಾನು. ಇದು ಇವತ್ತು ಮೆಂತೆ ಚಪಾತಿ ಮಾಡಿದ್ದೆ. ಮೆಂತೆ ಚಪಾತಿ ಮಾಡಿಕೊಂಡು ಇಲ್ಲಿ ಬೇಯಿಸಾಕತ್ತೇನೆ ನೋಡ್ರಿ. ನೋಡಿದ್ರಲ್ಲ ಇವತ್ತಿನ ಡೇ ಇಷ್ಟ ರೀ. ಇವತ್ತು ನನಗೆ ಅಡ್ಗೆ ವಿಡಿಯೋ ಅಷ್ಟೇ ಮಾಡಿ ಹಾಕೋದಾಯ್ತು, ಬೇರೆ ಏನು ಮಾಡೋಕ್ಕಾಗಲಿಲ್ಲ. ನಾಳೆ ನೋಡೋಣ್ರಿ, ಆದಷ್ಟು ಟ್ರೈ ಮಾಡ್ತೀನಿ. ಸೊ ನೋಡಿದ್ರಲ್ಲ ಇವತ್ತಿನ ದಿನ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇರ್ ಮಾಡಿರಿ. ಅಲ್ಲಿವರೆಗೂ ಬಾಯ್.